ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಉಪವಿಭಾಗದ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ದಾಖಲಾದಂತಹ ಮನೆ ಕಳ್ಳತನ, ದೇವಸ್ಥಾನ ಕಳ್ಳತನ ಮತ್ತು ಸುಲಿಗೆ ಪ್ರಕರಣ, ಮೋಸ ಮಾಡಿ ಅಟೆನ್ಷನ್ ಡೈವರ್ಷನ್ ಮಾಡಿದಂಥ ಪ್ರಕರಣ, ಮೋಟಾರ್ ಬೈಕ್ ಮತ್ತು ರೈತರ ಜಮೀನುಗಳಲ್ಲಿ ಬೋರ್ವೆಲ್ ಕಳ್ಳತನ ಇತ್ಯಾದಿ ಪ್ರಕರಣಗಳನ್ನು ನಮ್ಮ DSP ಬಾಗೇವಾಡಿ ಆದಂಥ ಬಲ್ಲಪ್ಪ ನಂದಗಾವಿ ಮತ್ತು ಅವರ ಸಬ್ ಡಿವಿಷನಿನ ಎಲ್ಲ ಇನ್ಸ್ಪೆಕ್ಟರ್ಸ್ಗಳಾದಂಥ ಮುದ್ದೇಬಿಹಾಳ್ CPI, ನಿಡಗುಂದಿ CPI, ಬಾಗೇವಾಡಿ ಇನ್ಸ್ಪೆಕ್ಟ್ರು ಇವರ ನೇತೃತ್ವದಲ್ಲಿ ತಂಡಗಳನ್ನು ರಚಿಸಲಾಗಿತ್ತು. ಕಳೆದ 2025 ಮತ್ತು 26ನೇ ಅವಧಿಯಲ್ಲಿ ದಾಖಲಾದಂತಹ ಸುಮಾರು 22 ಸ್ವತ್ತಿನ ಪ್ರಕರಣಗಳಲ್ಲಿ 36 ಜನರನ್ನು ಬಂಧಿಸಿ ಅವರಿಂದ 1,27,38,800 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಮತ್ತು 2 ಕಾರು, 17 ಬೈಕ್ಗಳನ್ನು ವಶಪಡಿಸಿಕೊಂಡಿರ್ತಾರೆ. ಇದರಲ್ಲಿ 753 ಗ್ರಾಮ್ ಗೋಲ್ಡು, 3.650 kg ಬೆಳ್ಳಿ ಮತ್ತು 6,98,000 ರೂಪಾಯಿ ಕ್ಯಾಶು. ಈ 22 ಪ್ರಕರಣಗಳಲ್ಲಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳನ್ನ ಮಾತ್ರ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಜನವರಿ 21ರಂದು ಒಬ್ಬ ಜಯರಾಜ್ ಅಂತಂತೇಳಿ ART ಅವರ ಮನೆ ಕಳ್ಳತನ ಆಗಿತ್ತು. ನೇಮಗೇರಿ LT ತಾಂಡದಲ್ಲಿ ಅವರ ತೋಟದ ಮನೆ. ಈ ಕಳ್ಳತನದಲ್ಲಿ ಒಟ್ಟು 3 ಜನ ಆರೋಪಿತರನ್ನು, ಗುರುರಾಜ್, ಗುರುಕುಮಾರ್ ಮತ್ತು ಸೈಯದ್ ಅಸ್ಲಂ ಅನ್ನೋರು, ಇವರೆಲ್ಲರೂ ಕೂಡ ರಾಯಚೂರದವರು. ಇವರನ್ನು CPI ಮುದ್ದೇಬಿಹಾಳ್ ಅವರ ನೇತೃತ್ವದ ತಂಡ, ಮುದ್ದೇಬಿಹಾಳ್ PSI ಮತ್ತು CPI ಮುದ್ದೇಬಿಹಾಳ್ ಅವರ ನೇತೃತ್ವದ ತಂಡ ಮತ್ತು ಅವರ ಅಧಿಕಾರಿಯವರು ಬಂಧಿಸಿ ಅವರಿಂದ 26 ತೊಲೆ ಬಂಗಾರ, 3.5 kg ಬೆಳ್ಳಿ ಮತ್ತು 4,30,000 ರೂಪಾಯಿ ಕ್ಯಾಶು ಮತ್ತು ಅಫೆನ್ಸಿಗೆ ಬಳಸಿದಂಥ ಒಂದು ಇನೋವಾ ಕಾರು, ಹೀಗೆ ಒಟ್ಟು 51,35,000 ರೂಪಾಯಿ ಮೌಲ್ಯವನ್ನು ವಶಪಡಿಸಿಕೊಂಡಿರ್ತಾರೆ. ಅದೇ ರೀತಿ ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಜುಲೈ 2025ರಲ್ಲಿ ಆದಂತಹ ಒಂದು ಕವಡಿಮಟ್ಟಿ ಗ್ರಾಮದಲ್ಲಿರುವಂತಹ ಮನೆ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಬಂಗಾರ, ಬೆಳ್ಳಿ, ದುಡ್ಡು ಸೇರಿ 7,49,000 ಕಳ್ಳತನ ಆಗಿತ್ತು. ಅದರಲ್ಲಿಯೂ ಕೂಡ ಪ್ರಕರಣದ ಆರೋಪಿ ಬಸವರಾಜ್ ಹೊಕ್ರಾಣಿ ಅನ್ನೋರನ್ನ ಬಂಧಿಸಿ ಕಳ್ಳತನ ಆದಂತಹ ಎಲ್ಲ ಬೆಳ್ಳಿ, ಬಂಗಾರ ಮತ್ತು ದುಡ್ಡನ್ನು ಪತ್ತೆ ಮಾಡಿರ್ತಾರೆ. ಇವನ ಮೇಲೆ 1ಕ್ಕಿಂತಲೂ ಹೆಚ್ಚು ಪ್ರಕರಣಗಳಿತ್ತು. ಅದೇ ರೀತಿ ಮುದ್ದೇಬಿಹಾಳ್ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 236/25 ಕಳೆದ ಜೂನ್ನಲ್ಲಿ ಆದಂತಹ ಘಟನೆ. ಮುದ್ದೇಬಿಹಾಳ್ ಬಸ್ತಿ ಓಣಿಯಲ್ಲಿರುವಂತಹ ಒಬ್ಬರ ಮನೆಯನ್ನು ನೋಡಿದಾಗ ಅದು ಕೀಲಿ ಮುರಿದಿತ್ತು. ಕೀಲಿ ಮುರಿದು ಒಳಗಡೆ ಇದ್ದಂತಹ ಬಂಗಾರದ ಆಭರಣಗಳು ಮತ್ತು ದುಡ್ಡು ಮಿಸ್ ಆಗಿತ್ತು. ಒಟ್ಟು 12,75,000ರಷ್ಟು ದುಡ್ಡು ಮತ್ತು ಒಡವೆ ಕಳ್ಳತನ ಆಗಿತ್ತು. ಇದರಲ್ಲಿ ಕಾನೂನಿನ ಸಂಘರ್ಷಕ್ಕೆ ಒಳಗಾದಂಥ 4 ಜನರನ್ನು ಅವ್ರನ್ನೂ ಕೂಡ ಪತ್ತೆ ಮಾಡಿ ಅವರಿಂದನೂ ಕೂಡ ಇದನ್ನು ರಿಕವರಿಯನ್ನು ಮಾಡಿರ್ತಾರೆ. ಅದೇ ರೀತಿ ನಿಡಗುಂದಿ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 94/2025 ಗಬಸಾವಳಿಗೆ ಅನ್ನುವಂಥ ಒಂದು ಹಳ್ಳಿಯಲ್ಲಿ ನಿರ್ಮಲಾ ಅಲಿಯಾಸ್ ನೀಲಮ್ಮ ಗಬಸಾವಳಿಗೆ ಅವರ ಸರ್ನೇಮು, ಊರು ಕಿರಿಶಾಳು. ಇವರು ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕೊರಳಲ್ಲಿದ್ದಂಥ ಚೈನನ್ನು ಕಿತ್ಕೊಂಡು ಹೋಗಿರ್ತಾನೆ, ಸುಮಾರು 37 ಗ್ರಾಮದ್ದು. ಆ ವ್ಯಕ್ತಿಯನ್ನು ಕೂಡ ರಮೇಶ್ ಚಿತ್ರಿಗೆ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಕೂಡ ಪತ್ತೆ ಮಾಡಿ ಆ ರಾಬ್ರಿ ಕೇಸನ್ನು ಕೂಡ ಪತ್ತೆ ಮಾಡಿರ್ತಾರೆ. ಸುಮಾರು 1,95,000 ವ್ಯಾಲ್ಯೂನ 37 ಗ್ರಾಮದ ಚೈನನ್ನ ತಾಳಿ ಸರ ಅದನ್ನು ಕೂಡ ಪತ್ತೆ ಮಾಡಿದ್ದಾರೆ. ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ 2023ರಲ್ಲಿ ಬೈಕ್ ಕಳ್ಳತನ ಆಗಿತ್ತು. ಆ ಆರೋಪಿಯ ಹಿನ್ನೆಲೆ ಅಂತ ಹೋದಾಗ ಆತನಿಂದ ಒಟ್ಟು ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ ಒಟ್ಟು 5 ಪ್ರಕರಣಗಳಲ್ಲಿ ಆತನ ಹತ್ರ ಇದ್ದಂತಹ 5 ಟೂ ವೀಲರ್ಸ್ಗಳನ್ನ ಕೂಡ ಪತ್ತೆ ಮಾಡಿದ್ದಾರೆ. ಆತನ ಪ್ರಕಾಶ್ ತಳವಾರ್ ಅನ್ನುವಂಥ ಒಬ್ಬ ವ್ಯಕ್ತಿ ಸುಮಾರು 5 ಬೈಕುಗಳು ಆತನಿಂದ ವಶಪಡಿಸ್ಕೊಂಡಿದ್ದಾರೆ. ಅದೇ ರೀತಿ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಅಟೆನ್ಷನ್ ಡೈವರ್ಷನ್ ಮಾಡಿದ್ರು. ಅಟೆನ್ಷನ್ ಡೈವರ್ಷನ್ ಮಾಡಿ 2024ರಲ್ಲಿ ಆದಂಥ ಅಟೆನ್ಷನ್ ಡೈವರ್ಷನ್ನು, ಅದರಲ್ಲಿಯೂ ಕೂಡ 2 ವ್ಯಕ್ತಿಗಳನ್ನು ಪತ್ತೆ ಮಾಡಿ ಅವರಿಂದ 70,000 ಕಿಮ್ಮತ್ತಿನ ಬೋರ್ಮಾಳು ಮತ್ತು 70,000 ಕಿಮ್ಮತ್ತಿನ ಮೇಲ್ಗುಂಡ, ಅದೇ ರೀತಿ ಅಫೆನ್ಸಿಗೆ ಬಳಸಿದಂಥ ಟೂ ವೀಲರ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಕೂಡ್ಗಿ ಪೊಲೀಸ್ ಠಾಣೆಯಲ್ಲಿ 2025ರಲ್ಲಿ ಮಸೂತಿ ಗ್ರಾಮದಲ್ಲಿರುವಂತಹ ಗಣಾಚಾರ್ಯ ಅನ್ನೋರ ಮನೆಯಲ್ಲಿ ಕೀಲಿ ಮುರಿದು ಕಳ್ಳತನ ಮಾಡಿದರು. ಅದನ್ನು ಕೂಡ ಅದರಲ್ಲಿದ್ದಂಥ 2 ಆರೋಪಿತರಿಂದ ಮತ್ತು ಕೃತ್ಯಕ್ಕೆ ಬಳಸಿದಂಥ ಬೈಕನ್ನು ಇದನ್ನು ಮಾಡಿ ಅದರಲ್ಲಿ ಕೂಡ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ. ಮತ್ತು ನಿಡಗುಂದಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಒಂದಾಲ್ ಗ್ರಾಮದಲ್ಲಿ ದೇವಸ್ಥಾನ ಕಳ್ಳತನ ಆಗಿತ್ತು. ಆ ದೇವಸ್ಥಾನ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ 2 ಆರೋಪಿತರನ್ನು ಪತ್ತೆ ಮಾಡಿ ಅವರಿಂದ ಮೋಟ್ರ್ ಸೈಕಲ್ಲು ಸೇರಿ ದೇವಸ್ಥಾನದಲ್ಲಿದ್ದಂಥ ಒಡವೆಗಳನ್ನು ಕೂಡ ರಿಕವರಿ ಮಾಡಿದ್ದಾರೆ. ಈ ರೀತಿಯಾಗಿ ನಾವು ಕಳೆದ ನವೆಂಬರ್ ಮತ್ತು ಡಿಸೆಂಬರದಲ್ಲಿ
ಈ ಅಪರಾಧ ಪತ್ತೆಗೋಸ್ಕರ ಸ್ಪೆಷಲ್ ಟೀಮ್ಸ್ಗಳನ್ನ ಮಾಡಿ ಅವುಗಳನ್ನು ಪತ್ತೆಗೋಸ್ಕರ ಅಂತಂತ ಹಿಂದೆ ಬಿದ್ದಾಗ 2023, 24 ಮತ್ತು 25ರ ಪ್ರಕರಣಗಳನ್ನು ಕೂಡ 26ರ ಪ್ರಕರಣಗಳನ್ನ ಕೂಡ ನಮ್ಮ ಬಾಗೇವಾಡಿ ಉಪವಿಭಾಗದ DSP ಅವರ ನೇತೃತ್ವದಲ್ಲಿ ಮತ್ತು ಅವರ ಉಪವಿಭಾಗದ ಎಲ್ಲ ಇನ್ಸ್ಪೆಕ್ಟರ್ಸು ಮತ್ತು PSI ಅವರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಸುಮಾರು 22 ಸ್ವತ್ತಿನ ಪ್ರಕರಣಗಳಲ್ಲಿ 36 ಜನರನ್ನು ಬಂಧಿಸಿ ಅವರಿಂದ 1,27,38,800 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಮತ್ತು 2 ಕಾರು, 17 ಬೈಕ್ಗಳನ್ನು ಪತ್ತೆ ಮಾಡಿದ್ದಾರೆ. ಇವರ ಕರ್ತವ್ಯವನ್ನು ನಾನಾಗಲಿ ಮತ್ತು ಇಲಾಖೆಯವರು ಅವರ ಕರ್ತವ್ಯವನ್ನು ನಾವು ಶ್ಲಾಘಿಸ್ತೀವಿ. ಸೊ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಾವು ರೀ ಕೌಡಿಬೆಟ್ಟೆ ನಾವು ಆಮೇಲೆ ನಾವು ಮುಂಜಾನೆ 10 ಗಂಟೆಗೆ ಹೊಲಕ್ಕೆ ಹೋದೇವೆ. ಹೊಲಕ್ಕೆ ಹೋಗಿ ಅವರು ಕೆಲಸ ಮಾಡಕತ್ತಿದ್ದಾರೆ. ನಮ್ಮ ಹುಡುಗ ಮನೆ ಬಂತ್ರಿ, ನಮ್ಗೆ ಸೈಕಲ್ ಮಾಡ್ಕೊಂಡು ಬಂದಿತ್ತು ಇಳಿಸಾಕ. ಹೊಳ್ಳಿ ಮನೆ ಬರೋ ಕೂಡಲೇ ಕಳ ಮಾಡ್ಕೊಂಡು ಹೊರಕ್ಕೆ ಹೋದನ್ರಿ. ಹೋದವನೇ ಹೊಸು ಚಿಲ್ಕ ಹಾಕಿ ಹೋಗ್ಯಾನ್ರಿ. ಆ ಚಿಲ್ಕ ತೆರೆದು ಹುಡುಗ ಇವ ಟ್ರಕ್ನು ತೆರೆದನ್ವಿ, ಎಲ್ಲ ಕಳ ಮಾಡ್ಕೊಂಡು ಹೋಗ್ಯಾನಂತಂದು. ಆಮೇಲೆ ಯಪ್ಪ ಯಾರಪ್ಪ ಅಂದೆ, ಇವು ಯಾರನ ಅಂತಂದೆ. ಇವ ಬಸ್ಸೆ ಮನೆ ಬಂದಿದ್ದಾವ, ಒಕ್ರಾಣಿ ಬಸ್ಸೆ ಮನೆ ಬಂದಿದ್ದೆ ಯಪ್ಪ ಅಂದೆ. ಅನ್ನ ಇಲ್ಲಿ ಏನಿಲ್ಲ ಮನ್ಯಾಗ ಎಲ್ಲ ಸ್ವಚ್ಛಗೆ ಮಾಡ್ಕೊಂಡು ಹೋಗ್ಯಾನಂತಂದ. ಯಪ್ಪ ಅವಾಗ ನಮ್ಮದು 7 ತೊಲಿ ಬಂಗಾರ, 12 ತೊಲಿ ಬೆಳ್ಳಿ, 70,000 ರೂಪಾಯಿ ರೀ. ಇಷ್ಟು ಹೊಳ್ಳಿ ಕೊಟ್ಟಾರಿ. ಒಂದಿಟ್ಟು ಖರ್ಚು ಮಾಡ್ಯದ ಬಿಡ್ರಿ, ಯಾಕೆ ಹೋಗ್ಲಕ್ಕ. ಈಗ ಕೊಟ್ಟಾರಿ, ಎಲ್ಲ ಒಟ್ಟು ಕೊಟ್ಟಾರಿ. ಖುಷಿ ಆಗೈತೆ ರೀ ನಮ್ಗೆ. ಎಲ್ಲ ಒಳ್ಳೇದಾಗೈತೆ ರೀ, ಭಾಳ ಖುಷಿ ಆಗೈತೆ ರೀ ನಮ್ಗೆ. ಅವರು ಸರ್ ಭಾಳ ಕಷ್ಟಪಟ್ರಿ. ನಾವು ಹೆಂಗಂತೀವಿ ಹಂಗೆ ಅಡ್ಡಾಡಿದ್ರು ಬಿಡ್ರಿ ಅಪ್ಪ. ಎಲ್ಲ ಒಳ್ಳೇದಾಗೈತೆ ರೀ ಅಪ್ಪ, ಅವ್ರಿಗೆ ಪುಣ್ಯ ಬರಲಿ. ನನ್ನ ಹೆಸರು ಮಾದೇವ್ ರೀ. ನಾನು ತೋಟದ ಮನೆಯಲ್ಲೇ ಕುಟುಂಬ ಸಮೇತ ತೋಟದ ಮನೆಯಲ್ಲೇ ವಾಸವಾಗಿದ್ದೀನಿ. ಇದು ಮುದ್ದೇಬೇಳ ತಾಲೂಕು ಬುದ್ನಾಳ ಗ್ರಾಮದ ತೋಟದ ಮನೆಯಲ್ಲಿ. ಅಲ್ಲಿ ಇರಬೇಕಾದ್ರೆ ನನ್ನ ಕುಟುಂಬ ನಂದು ನಾನು ಸರ್ಕಾರಿ ಹುದ್ದೆಯಲ್ಲಿ ಅಧಿಕಾರಿಯಾಗಿರೋದ್ರಿಂದ ನಾನು ಜಮಖಂಡಿಯಲ್ಲಿ ಇರ್ತೀನಿ. ಅಲ್ಲಿ ತೋಟದ ವ್ಯವಸ್ಥೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ನನ್ನ ಕುಟುಂಬ ಅಲ್ಲೇ ಇರ್ತೈತಿ. ನಾನು ವಾರಕ್ಕೊಂದು ಸಲ ರಜೆ ದಿವಸ ಮಾತ್ರ ಅಲ್ಲಿ ಹೋಗ್ತಾ ಇರ್ತೀನಿ ಅಷ್ಟೇ. ಯಾಕಂದರೆ ನಾನು ಕಂಟಿನ್ಯೂಸ್ ಅಲ್ಲಿ ಕಚೇರಿಯಲ್ಲಿ ಕೂತ್ಕೋಬೇಕು. ಅದರ ಸಂಬಂಧ ಅವತ್ತು ಇವರು ನನ್ನ ಕುಟುಂಬ ಅವ್ರ ಗೆಳತಿಯರ ಜೊತೆಗೆ ಮಧ್ಯಪ್ರದೇಶಕ್ಕೆ ಮಹಾಕಾಳೇಶ್ವರಕ್ಕೆ ಹೋಗಿರ್ತಾರೆ. ಆ ದಿವಸ 20ಕ್ಕೆ ಹೋಗಿರ್ತಾರೆ, 21ಕ್ಕೆ ಕಳ್ತನ ಆಗಿರುತ್ತೆ ನೈಟು. ಒಂದು ಹೆಚ್ಚು ಸರಿ ಅಂದರೆ ನನಗೆ ಅಂದಾಜು ಗೊತ್ತಾಗಿರಲಿಲ್ಲ. ನಂದು ದ್ರಾಕ್ಷಿ ತೋಟ ಇರೋದ್ರಿಂದ ತೋಟದ ನಿರ್ವಹಣೆಗೆ ಅದಕ್ಕೆ ಔಷಧ ಗೊಬ್ಬರ ಖರ್ಚು ಅಂತ ಅಂದ್ಬಿಟ್ಟು ಒಂದು 9 ಲಕ್ಷ ಕ್ಯಾಶ್ ಇಟ್ಟಿದೆ. ಅಂದರೆ ಅಪ್ರಾಕ್ಸಿಮೇಟ್ ಮ್ಯಾಕ್ಸಿಮಮ್ ಇರಬಹುದು. ಆಮೇಲೆ ಒಂದು 10,76,000 ರೂಪಾಯಿದು ಬಂಗಾರ ಇತ್ತು. ಇಷ್ಟು ಮಾತ್ರ ಇತ್ತು. ಇದು ಕಳ್ಳತನ ಆದ ನಂತರ ಪೊಲೀಸ್ ಇಲಾಖೆಯವರು ತನಿಖೆ ಮಾಡಿ ನನಗೆ ರಿಕವರಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಜಯರಾಮ್ ನಾನಪ್ಪ ನಾಯ್ಕ್ ಅಂತ ARTO ಕೆಲಸ ಮಾಡ್ತಾಯಿದ್ದೀನಿ.